ತಾಲೂಕಿನಲ್ಲಿ ರೈತರಿಗೆ ಹಾಗೂ ಜನತೆಯನ್ನ ಬಹುವಾಗಿ ಕಾಡುತ್ತಿದ್ದ ವಿದ್ಯುತ್ ಸಮಸ್ಯೆಗೆ ಪರಿಹಾರವನ್ನ ಕೊಡಿಸುವಲ್ಲಿ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರು ಯಶಸ್ವಿಯಾಗಿದ್ದಾರೆ. ಅದರ ಫಲಶ್ರುತಿಯಾಗಿ ಆಲೂರು ತಾಲೂಕು ಕೊಡಿಗೆಹಳ್ಳಿಯಲ್ಲಿ ವಿದ್ಯುತ್ ವಿತರಣಾ ಘಟಕ ನಿರ್ಮಾಣ ಮಾಡಲು ಸ್ಥಳ ಪರಿಶೀಲನೆಯನ್ನ ಇಂದು ಅಧಿಕಾರಿಗಳು ನಡೆಸಿದ್ದಾರೆ. ಆಲೂರು ತಾಲೂಕಿನಲ್ಲಿ ಬಹುವಾಗಿ ಕಾಡುತ್ತಿದ್ದ ಬಹುಮುಖ್ಯ ಸಮಸ್ಯೆಗಳಲ್ಲಿ ವಿದ್ಯುತ್ ಸಮಸ್ಯೆಯು ಒಂದು. ತಾಲೂಕಿನಲ್ಲಿ ವಿದ್ಯುತ್ ವಿತರಣಾ ಘಟಕ ಇಲ್ಲದೆ ಇರುವುದು ಸಮಸ್ಯೆಗೆ ಮೂಲ ಕಾರಣವಾಗಿತ್ತು. ಆಲೂರಿನ ಜನತೆ ಈ ಸಮಸ್ಯೆ ಬಗ್ಗೆ ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿದ್ರು. ಶಾಸಕ ಸಿಮೆಂಟ್ ಮಂಜುರವರು ಸರ್ಕಾರದ ಗಮನ ಸೆಳೆಯುವಲ್ಲಿ ಸಫಲರಾಗಿದ್ದು, ತಾಲೂಕಿಗೆ ವಿದ್ಯುತ್ ವಿತರಣಾ ಘಟಕವನ್ನ ತರುವಲ್ಲಿ ಯಶಸ್ವಿಯಾಗಿ ರೈತರ ನೆಮ್ಮದಿಗೆ ಕಾರಣರಾಗಿದ್ದಾರೆ. ಇನ್ನು ಈ ಸಂಬಂಧ ತಾಲೂಕು ಬಿಜೆಪಿ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಹಲವಾರು ವರ್ಷಗಳಿಂದ ವಿದ್ಯುತ್ ಸಮಸ್ಯೆಯಿಂದ ರೈತರು ಹಾಗೂ ಸಾರ್ವಜನಿಕರು ಕಂಗಾಲಾಗಿದ್ರು. ಇದನ್ನ ಮನಗಂಡ ಸ್ಥಳೀಯ ಶಾಸಕರಾದ ಸಿಮೆಂಟ್ ಮಂಜುರವರು ಹಾಗೂ ಕಾಂಗ್ರೆಸ್ ಪಕ್ಷ ಸರ್ಕಾರದ ಗಮನಕ್ಕೆ ತಂದು ವಿದ್ಯುತ್ ವಿತರಣಾ ಘಟಕ ನಿರ್ಮಾಣ ಮಾಡುವುದಕ್ಕೆ ಅನುಮೋದನೆ ಸಿಗುವಲ್ಲಿ ಕಾರಣಕರ್ತರಾಗಿರುತ್ತಾರೆ. ಹೀಗಾಗಿ ಕಂದಾಯ ಇಲಾಖೆಯವರು ವಿದ್ಯುತ್ ಇಲಾಖೆಗೆ ಆದಷ್ಟು ಬೇಗ ಸ್ಥಳವನ್ನ ಪರಭಾರೆ ಮಾಡಿಕೊಟ್ಟಲ್ಲಿ ವಿದ್ಯುತ್ ವಿತರಣಾ ಘಟಕವನ್ನ ಶೀಘ್ರವಾಗಿ ಮಾಡುವುದಕ್ಕೆ ಅನುಕೂಲವಾಗುತ್ತದೆ ಎಂದರು. ನಮ್ಮ ಆಲೂರು ತಾಲೂಕಿನಲ್ಲಿ ವಿದ್ಯುತ್ ವಿತರಣಾ ಘಟಕ ಇರಲಿಲ್ಲ. ನಮಗೆ ತಂದೆಯಿಂದ ವಿದ್ಯುತ್ತು ಬರಬೇಕಾಗಿತ್ತು. ನಮ್ಮ ಈಗ ಸ್ಥಳೀಯ ಶಾಸಕರು ನಮ್ಮ ಕಸ್ಬಾ ಹೋಬಳಿಯ ವಿದ್ಯುತ್ ಅಭಾವವನ್ನು ಮನಗಂಡು ತಕ್ಷಣವೇ ಸರ್ಕಾರದ ಗಮನಕ್ಕೆ ತಂದು ಸೆಷನ್ನಲ್ಲಿ ಈ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಹರಿಸಿ, ಸಂಬಂಧಪಟ್ಟಂಥ ಮಂತ್ರಿಗಳ ಗಮನ ಹರಿಸಿ, ಇವಾಗ ಏನು ಕೊಡಿಗೆಹಳ್ಳಿ ಗ್ರಾಮದಲ್ಲಿ ರಸ್ತೆ ಜಾಗ ನೋಡಿದ್ವಿ, ಆ ಜಾಗ ಸ್ಯಾಂಕ್ಷನ್ ಆಗಿದೆ. ಈ ಯಾವ ಪ್ರಕ್ರಿಯೆಯಲ್ಲಿದೆ ಅಂದರೆ, ಕಂದಾಯ ಇಲಾಖೆಯವರು ನಮ್ಮ ವಿದ್ಯುತ್ ಇಲಾಖೆಯವರಿಗೆ ಜಾಗನ ಪರಭಾರೆ ಮಾಡಿಕೊಟ್ರೆ ಇಲ್ಲಿ ವಿದ್ಯುತ್ ವಿತರಣಾ ಘಟಕವನ್ನು ತಕ್ಷಣದಿಂದನೇ ಜಾರಿ ಮಾಡ್ಬೋದು. ಇದಕ್ಕೆಲ್ಲ ನಮ್ಮ ಕೊಡಿಗೆಹಳ್ಳಿ ಗ್ರಾಮಸ್ಥರು ತುಂಬ ಸಹಕಾರ ಕೊಟ್ಟರು. ಹಾಗೆಯೇ ನಮ್ಮ ಇಲ್ಲಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಜನಪ್ರತಿನಿಧಿಗಳು, ಅಧ್ಯಕ್ಷರುಗಳು ಎಲ್ಲರ ಸಹಕಾರದಿಂದ ಈ ಒಂದು ಜಾಗ ಇವತ್ತು ಅನುಮೋದನೆಗೊಂಡು ವಿದ್ಯುತ್ ವಿತರಣಾ ಘಟಕ ಆಗಲಿಕ್ಕೆ ಸಿದ್ಧವಾಗ್ತಿದೆ. ಹಾಗಾಗಿ ಈ ಒಂದು ಸಿಹಿ ಸುದ್ದಿ ಈ ನಮ್ಮ ಆಲೂರು ತಾಲೂಕಿನ ವ್ಯಾಪ್ತಿಯ ಕಸ್ಬಾ ಹೋಬಳಿ ಹಾಗೂ ಆಲೂರು ನಗರವಾಸಿಗಳಿಗೆ ಇದೊಂದು ತುಂಬ ಸಂತೋಷದಾಯಕವಾದ ಒಂದು ವಿಚಾರ. ಇದೇನಾದರೂ ವಿದ್ಯುತ್ ವಿತರಣಾ ಘಟಕ ಪ್ರಾರಂಭವಾದಲ್ಲಿ ನಾವೀಗೇನು ವಿದ್ಯುತ್ತಿನಿಂದ ಏನು ತುಂಬ ನೋವನ್ನು ಪಡ್ತಾ ಇದ್ದೋ, ವೋಲ್ಟೇಜಿಂದನೇ ಬಾವಿಗಳು ಆನ್ ಆಗ್ತಾ ಇರಲಿಲ್ಲ, ಸರಿಯಾದ ರೀತಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಲ್ಲಲ್ಲೇ ವೈರು ಕಟ್ಟಾಗಿ ಹರ್ಕ ಬೀಳ್ತಾ ಇತ್ತು. ಇದಕ್ಕೆಲ್ಲದಕ್ಕೂ ಒಂದು ತಿಲಾಂಜಲಿಯನ್ನು ನೀಡಬಹುದಾಗುತ್ತೆ. ಹಾಗಾಗಿ ನಮಗೆ ಈ ಒಂದು ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮ ಶುರುವಾಗಿ ಅದೇ ರೀತಿ ವಿದ್ಯುತ್ತನ್ನು ಕೊಡುವಂಥ ಕೆಲಸವನ್ನು ಬಹಳಷ್ಟು ಶೀಘ್ರವಾಗಿ ನಮ್ಮ ವಿದ್ಯುತ್ ಇಲಾಖೆಯವರು ಕೈಗೆತ್ತಿಕೊಳ್ಳಿ ಅಂತ ನಾನು ಈ ಮುಖಾಂತರ ಕೇಳ್ತೇನೆ.